ಹಾಯ್ ಗೈಸ್, ವೆಲ್ಕಮ್ ಟು NS ಕ್ರಿಯೇಷನ್ಸ್ ಅವನ್ ಯೂಟ್ಯೂಬ್ ಚಾನಲ್. ನಾನು ಸಾಗರ್ HL ಗೌಡ. ವಿಡಿಯೋ ತಮ್ನಲ್ಲಿ ನೋಡೋಣ ನಿಮಗೆ ಗೊತ್ತಾಗಿರುತ್ತೆ. ಹೌದು, ಈ ಒಂದು ವಿಡಿಯೋ ಬಂದು ಯೂಟ್ಯೂಬ್ ರಿಲೇಟೆಡ್ ಇರುತ್ತೆ. ನಾವು ಯಾವ ರೀತಿ 4000 ವಾಚ್ ಅವರ್ನ ಕಂಪ್ಲೀಟ್ ಮಾಡಬೇಕು ಮತ್ತೆ 1K ಸಬ್ಸ್ಕ್ರೈಬರ್ಸ್ಗಳನ್ನ ಯಾವ ರೀತಿ ಕಂಪ್ಲೀಟ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ, ನಿಮಗೆ ಇಷ್ಟ ಆಯಿತು ಅಂದರೆ ಈ ಒಂದು ವಿಡಿಯೋ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಯಾಕೆಂದರೆ ತುಂಬ ಜನ ವಿಡಿಯೋ ನೋಡ್ತಿದ್ದೀರಾ, ಬಟ್ ಸಬ್ಸ್ಕ್ರೈಬ್ ಇತ್ತೀಚೆಗೆ ತುಂಬ ಕಡಿಮೆ ಆಗಿಬಿಟ್ಟಿದೆ. ಸೊ ಸಬ್ಸ್ಕ್ರೈಬ್ನ ಮಾಡಿಕೊಂಡು ವಿಡಿಯೋನ ನೋಡಿ. ಗೈಸ್, ವಿಡಿಯೋನ ಡ್ರ್ಯಾಗ್ ಮಾಡಲ್ಲ, ವಿಷಯಕ್ಕೆ ಬರ್ತೀನಿ. ವಿಷಯ ಬಂದು, ನೀವು ಇವಾಗಿನ ಇದರಲ್ಲಿ 4000 ವಾಚ್ ಅವರ್ ಮತ್ತು 1K ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಸೊ 1K ಸಬ್ಸ್ಕ್ರೈಬರ್ಸ್ಗಳನ್ನ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊಬೋದು. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೆ ಶೇರ್ ಮಾಡಿದ್ವಿ ಅಂದರೆ ಸಬ್ಸ್ಕ್ರೈಬರ್ಸ್ಗಳು ಬಂದುಬಿಡ್ತಾರೆ. ಬಟ್ ನಮಗೆ ಈ ಒಂದು 4000 ವಾಚ್ ಅವರ್ ಏನಿದೆ ಅದು ತುಂಬ ಕಷ್ಟ. ಆಡಿಯನ್ಸ್ ಅಟೆನ್ಷನ್ ಬೇಕಾಗುತ್ತೆ, ನಿಮ್ಮ ಒಂದು ವಿಡಿಯೋಗೆ ಎಂಗೇಜ್ ಆಗಬೇಕಾಗುತ್ತೆ ಆಡಿಯನ್ಸ್ಗಳು, ಅದೆಲ್ಲವೂ ಕೂಡ ಕಷ್ಟ ಇರುತ್ತೆ. ಸೊ ನಿಮ್ಮ ಕೈಲಿ ಆಗುತ್ತೆ ಯೂಟ್ಯೂಬ್ ಚಾನಲ್ನ ಮಾನಿಟೈಸೇಷನ್ ಮಾಡ್ಕೊಳ್ಳೋದಕ್ಕೆ, ವಿಡಿಯೋಸ್ಗಳನ್ನ ಮಾಡ್ತೀನಿ ಅಂತಂದರೆ ಓಕೆ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಬೇಕಾದ್ರೆ ಅದಕ್ಕೂ ಕೂಡ ಏನಾದರೂ ಡೌಟ್ಸ್ ಇತ್ತು ಅಂದರೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಇನ್ಸ್ಟಾದಲ್ಲಿ DM ಮಾಡಿ, ಓಕೆನಾ. ಸೊ ನಾನಿಲ್ಲಿ ಹೇಳ್ತಿರೋದೇನಂತ ಅಂದರೆ, ನಿಮ್ಗೆ ಏನಾದರೂ ಪೇಯ್ಡ್ ಅಂದರೆ ನಿಮಗೆ 4000 ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಒಂದು 3 days 4 days ಅನ್ನಲ್ಲೇ, ಅಂದರೆ ಕರೆಕ್ಟಾಗಿ ಅದು ವರ್ಕ್ ಆಗುವಂಥದ್ದು. 4000 ವಾಚ್ ಅವರ್ 3 to 4 days ಒಳಗಡೆ 4000 ವಾಚ್ ಅವರ್ನ ನಾನು ಕಂಪ್ಲೀಟ್ ಮಾಡ್ಕೊಡ್ತೀನಿ. ಅದಕ್ಕೆ ಇಷ್ಟು ಅಮೌಂಟ್ ಅಂತ ಇರುತ್ತೆ. ಮತ್ತು 1K ಸಬ್ಸ್ಕ್ರೈಬರ್ಸ್ ಬೇಕು ಅಂದ್ರೂ ಕೂಡ ಅದಕ್ಕೂ ಒಂದು ಅಮೌಂಟ್ ಇರುತ್ತೆ. 1K ಸಬ್ಸ್ಕ್ರೈಬರ್ಸ್ನು ಕೂಡ ನೀವು ತೊಗೊಬೋದು. ಮತ್ತು ಕಂಪ್ಲೀಟ್ ಪ್ಯಾಕೇಜ್ ಬೇಕು ಅಂತ ಅಂದರೆ ನಿಮಗೆ ಮಾನಿಟೈಸೇಷನ್ ಆಗಿರುವಂಥ ಚಾನಲ್ಲೇ ಬೇಕು ಅಂದ್ರೂ ಕೂಡ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿಬಿಟ್ಟು 4000 ವಾಚ್ ಅವರ್ ಕಂಪ್ಲೀಟ್ ಆಗಿಬಿಟ್ಟು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ ಮಾನಿಟೈಸೇಷನ್ ಆಗಿರುತ್ತಲ್ಲ ಆ ಒಂದು ಚಾನಲ್ಗಳು ಕೂಡ ನಿಮಗೆ ಸೆಲ್ಲಿಗಿರುತ್ತೆ. ನಿಮ್ಗೆ ಅಥವಾ ನಿಮ್ಮ ಹತ್ರ ಆಲ್ರೆಡಿ ಚಾನಲ್ ಇದೆ, ನನಗೆ 4000 ವಾಚ್ ಅವರ್ ಬೇಕು ಅಂತಂದರೆ ಅದನ್ನು ಕೂಡ ಮಾಡೋಣ. 4000 ಬೇಡ, ಆಲ್ರೆಡಿ ನನ್ನ ಹತ್ರ 2000 ವಾಚ್ ಅವರ್ ಆಗಿದೆ ಅಂತಂದರೆ ಓಕೆ, 2000 ವಾಚ್ ಅವರಿಗೆ ಅದೇನು ಅಮೌಂಟ್ ಇರುತ್ತೋ ಅದನ್ನು ನೀವು ಕೊಡ್ಬೋದು. ಇದರಲ್ಲಿ ಯಾವುದೇ ಒಂದು ಫೇಕ್ ಇರೋದಿಲ್ಲ. ಯಾಕೆ ಅಂತಂದರೆ ನೀವು ನಾನು ಟ್ರಸ್ಟ್ ಮಾಡ್ತೀನಿ ಅಂತ ಅಂದರೆ ನೀವು ಇನ್ಸ್ಟಾದಲ್ಲಿ DM ಮಾಡ್ಬೋದು, ನಿಮ್ಗೇನಾದರೂ ಅವಶ್ಯಕತೆ ಇದೆ ಅಂತ ಅಂದರೆ ಅಷ್ಟೇನೆ. ಯಾಕೆಂತಂದರೆ ಮಾನಿಟೈಸೇಷನ್ ಆದ್ರೂ ಕೂಡ ನೀವು ದುಡ್ಡು ಮಾಡಬೇಕು ಅಂತ ಅಂದರೆ ಮಾನಿಟೈಸೇಷನ್ ಆಗಿದ್ಮೇಲೆ ವಿಡಿಯೋಗಳನ್ನ ಮಾಡಬೇಕು. ನೀವು ವಿಡಿಯೋಗಳು ಮಾಡಿದ್ರೆ ಮಾತ್ರ ನಿಮಗೆ ದುಡ್ಡು ಬರೋದು. ಸುಮ್ಮನೆ ಮಾನಿಟೈಸೇಷನ್ ಮಾಡಿಕೊಂಡು ನಾನು ದುಡ್ಡು ಅರ್ನ್ ಮಾಡ್ತೀನಿ ಅನ್ನೋದು ಅದು ಸುಳ್ಳು, ಓಕೆನಾ. ನೀವು ಮಾನಿಟೈಸೇಷನ್ ಆಗಿದ್ಮೇಲೆ ನನಗೆ ಈ ಒಂದು ವಿಡಿಯೋ ಮಾಡೋದಕ್ಕೆ ಮೋಟಿವೇಟ್ ಆಗ್ತೀನಿ, ಮಾನಿಟೈಸೇಷನ್ ಆಗಿಲ್ಲ ಅಂತ ಅಂದರೆ ಇಂಟ್ರೆಸ್ಟ್ ಇರಲ್ಲ, ಸುಮ್ಮನೆ ವಿಡಿಯೋ ಮಾಡ್ತಿರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇರೋರು ಬೇಕಾದರೆ ನೀವು ವಾಚ್ ಅವರ್ನ ಕಂಪ್ಲೀಟ್ ಮಾಡಿಸ್ಕೊಬೋದು ನನ್ನ ಹತ್ರ. ಮತ್ತು ಈ ಒಂದು ಸಬ್ಸ್ಕ್ರೈಬರ್ಸ್ಗಳನ್ನೂ ಕೂಡ ಕಂಪ್ಲೀಟ್ ಮಾಡ್ಕೊಬೋದು. ಅಥವಾ ನಿಮಗೆ ಚಾನಲ್ಲೇ ಹೊಸದಾಗಿ ಮಾನಿಟೈಸೇಷನ್ ಆಗಿರುವಂಥದ್ದು ಬೇಕು ಅಂದ್ರೂ ಕೂಡ ಆ ಒಂದು ಚಾನಲ್ ಕೂಡ ಸಿಗುತ್ತೆ. ಸೊ ಇದಿಷ್ಟು ವಿಡಿಯೋ ಆಗಿರುತ್ತೆ. ಸೊ ನಿಮ್ಗೆ ಏನಾದರೂ ಕಾಂಟ್ಯಾಕ್ಟ್ ಮಾಡಬೇಕು, ಇನ್ಫಾರ್ಮೇಷನ್ಸ್ ಬೇಕು, ನನಗೆ ಚಾನಲ್ಸ್ ಇದೆ ಮಾನಿಟೈಸೇಷನ್ ಮಾಡ್ಕೊಬೇಕು ಅಂತ ಇದ್ದರೆ ಫಸ್ಟ್ ಇನ್ಸ್ಟಾದಲ್ಲಿ ಫಾಲೋ ಮಾಡ್ಕೊಂಡು DM ಮಾಡಿ, ಓಕೆನಾ. ಸೊ ನೀವು ಫಾಲೋ ಮಾಡ್ಕೊಂಡು DM ಮಾಡಿದ್ರಿ ಅಂತಂದರೆ ನಂಗೆ ಇನ್ನೂ ಮೋಟಿವೇಟ್ ಆಗುತ್ತೆ. ಮತ್ತು ಇದೇ ಥರದ ವಿಡಿಯೋಸ್ಗಳನ್ನ ಕೂಡ ನಿಮಗೆ ಮಾಡ್ತಿರ್ತೀನಿ, ಓಕೆನಾ. ಸೊ ಇದಿಷ್ಟು ವಿಡಿಯೋ ಆಗಿರುತ್ತೆ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.